ನಮಸ್ಕಾರ ಸ್ನೇಹಿತರೆ. ಶ್ರೀ ಸಿಮೆಂಟ್ ಕಂಪನಿಯು ಬೃಹತ್ ಪ್ರಮಾಣದ ಯಂತ್ರೋಪಕರಣ ಸ್ಥಾಪನೆ ಮಾಡಿದೆ, ಬೃಹತ್ ಪ್ರಮಾಣದ ಕಟ್ಟಡ ಸ್ಥಾಪನೆ ಮಾಡಿದೆ ಮತ್ತು ತನ್ನ ಕಂಪನಿಯ ವ್ಯಾಪ್ತಿಯಲ್ಲಿ ಅನೇಕ ಬಹುಮಹಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದೆ. ಇದಕ್ಕೆ ಕುರಿತು ಡೆಮಾಲಿಷ್ ಮಾಡ್ರಿ ಅಂತ ತಿಳ್ಕೊಂಡು ನಾನು ಹಲವು ಬಾರಿ ಸಂಬಂಧಪಟ್ಟ ಸರ್ಕಾರಿ ನೌಕರಿಗಳಿಗೆ, ಅಧಿಕಾರಿಗಳಿಗೆ, ಸರ್ಕಾರ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸಚಿವರುಗಳಿಗೆ ಎಲ್ಲರಿಗೂ ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ಯಾರೊಬ್ಬರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ, ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಪ್ರಕಾರ ಕಟ್ಟಡ ಪರವಾನಗಿ ತೊಗೋಬೇಕಾಗಿತ್ತು. ಸೆಕ್ಷನ್ 66 ಪ್ರಕಾರ ಯಂತ್ರೋಪಕರಣ ಸ್ಥಾಪನೆ ತೊಗೋಬೇಕಾಗಿತ್ತು ಮತ್ತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಪ್ರಕಾರ ತಾಂತ್ರಿಕ ಅನುಮೋದನೆ ಪಡಿಬೇಕಾಗಿತ್ತು ಮತ್ತು ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆಯಿಂದ ಲೈಸೆನ್ಸ್ ಪಡಿಬೇಕಾಗಿತ್ತು ಮತ್ತು ಗ್ರಾಮ ಪಂಚಾಯತಿಯಿಂದ ಕೂಡ ಕೋಳ ಗ್ರಾಮ ಪಂಚಾಯತಿ ಮತ್ತು ಬೆನಕಳಿ ಗ್ರಾಮ ಪಂಚಾಯತಿಯಿಂದ ಲೈಸೆನ್ಸ್ ಪಡಿಬೇಕಾಗಿತ್ತು. ಯಾವುದೂ ಲೈಸೆನ್ಸ್ ಪಡೆಯುವುದಿರೋದಿಲ್ಲ. ಮತ್ತು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 ಪ್ರಕಾರ ಏನು ಭೂಮಿ ಖರೀದಿ ಮಾಡಿತ್ತು, ಅದಕ್ಕೂ ಹಿಂದೆ ದಿವಂಗತ DK ರವಿಯವರು ಸಹಾಯಕ ಆಗ್ತಾರದಂಥವ್ರು ಅವರು 79 AB ವೈಲೇಷನ್ ಅದಂತ ತಿಳ್ಕೊಂಡು ಪೂರ್ತಿ 1300 ಎಕರೆ ಚಿಲ್ಲರ್ 1348 ಎಕರೆ ಸರ್ಕಾರಿ ಜಮೀನಂತ ಬದಲಾವಣೆ ಮಾಡಿದರು ಅವರು. ಅದು ಕಾನೂನು ಬಾಹಿರವಾಗಿ ಖರೀದಿ ಆಗಿದೆ ಅಂತ ತಿಳ್ಕೊಂಡು 1348 ಎಕರೆ ಮತ್ತು 430 ಎಕರೆ ಸರ್ಕಾರಿ ಜಮೀನಿದೆ. ಹೀಗಾಗಿ 430 ಎಕರೆ ಒಂದು 1348 ಎಕರೆ ಇದು ಸರ್ಕಾರ ಲೀಸ್ ಮೇಲೆ ಕೊಟ್ಟಿದೆ. ಭಾಳ ಕಡಿಮೆ ಮೊತ್ತಕ್ಕೆ ಲೀಸ್ ಕೊಟ್ಟಿದೆ. ಇದು ಬಹಳಷ್ಟು ಇದರಲ್ಲಿ ಅವ್ಯವಹಾರ ಆಗಿದೆ. ಮತ್ತು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಅದು ಎನ್ ಎ ಮಾಡ್ಕೋಬೇಕಾಗಿತ್ತು, ಎನ್ ಎ ಮಾಡ್ಕೊಂಡಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪನಿಗಳು, ಇದು ಒಂದೇ ಅಂತಲ್ಲ, ಶ್ರೀ ಸಿಮೆಂಟ್ ಕಂಪನಿ ಅಂತಲ್ಲ, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪನಿಗಳು ಎನ್ ಎ ಮಾಡಿಕೊಳ್ಳಾರ್ದೆ ಬೃಹತ್ ಕಟ್ಟಡಗಳು ಮತ್ತು ಬೃಹತ್ ಯಂತ್ರೋಪಕರಣ ಸ್ಥಾಪನೆ ಮಾಡಿದೆ. ಅವೆಲ್ಲ ಒಡೆದು ಹಾಕಬೇಕಂತ ತಿಳ್ಕೊಂಡು ಈಗಾಗಲೇ ನಾನು ಶ್ರೀ ಸಿಮೆಂಟ್ ಕಂಪ್ನಿ ಕುರಿತು ಮತ್ತು ಇನ್ನಿತರ ಸಿಮೆಂಟ್ ಕಂಪ್ನಿಗಳ ಕುರಿತು ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರ ಮಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಇದ್ರ ಕುರಿತು ಯಾವ ಸರ್ಕಾರಗಳಾಗಲಿ, ಯಾವ ಜನಪ್ರತಿನಿಧಿಗಳಾಗಲಿ ಅಥವಾ ಇನ್ನಿತರ ಸರ್ಕಾರಿ ನೌಕರಿಗಳಾಗಲಿ ಯಾರೂ ಆ್ಯಕ್ಷನ್ ತೊಗೊಂಡಿಲ್ಲ. ಇದಕ್ಕೆ ಆ್ಯಕ್ಷನ್ ತೊಗೊಂಡ್ರೆ ದಂಡ ಅಂತ ಅದರದ್ದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದುಡ್ಡು ಕಲೆಕ್ಟ್ ಮಾಡ್ಬೋದು ಕಂಪ್ನಿಯಿಂದ. ಮತ್ತು ಇಲ್ಲಿಗಲ್ ಇವೆಲ್ಲ ಏನು ಸಿಮೆಂಟ್ ಕಂಪ್ನಿಗಳು ಎಲ್ಲ ಇಲ್ಲಿಗಲ್ ಆಗಿವೆ. ಎಲ್ಲ ಕಂಪ್ನಿಗಳು ಕಾನೂನು ಬಾಹಿರವಾಗಿವೆ. ಯಾವುದೇ ಒಂದು ಕಾಯ್ದೆ ಕಾನೂನು ಪಾಲನೆ ಮಾಡಿರುವುದಿಲ್ಲ ಮತ್ತು ಆಸ್ತಿ ತೆರಿಗೆ ಸಂದೇಹ ಮಾಡಿರುವುದಿಲ್ಲ. ಶ್ರೀ ಸಿಮೆಂಟ್ ಕಂಪನಿ ಬಹಳ ವರ್ಷಗಳಿಂದ ಆಸ್ತಿ ತೆರಿಗೆ ಸಂದೇಹ ಮಾಡಿರುವುದಿಲ್ಲ. ಮತ್ತು ರೀಸೆಂಟಾಗಿ ತಾಲೂಕ್ ಪಂಚಾಯತ್ ಇ ಆದಂಥ ಚನ್ನಪ್ಪ ರಾಯಣ್ಣನವರಿಗೆ ಹೇಳಿದ್ದೀರಿ ನಾನು 1 ವರ್ಷದ ಮುಂಚೆ, ಇದು ಇಲ್ಲಿಗಲಾಗಿ ಶ್ರೀ ಸಿಮೆಂಟ್ ತನ್ನ 2ನೇ ಘಟಕ ಸ್ಥಾಪನೆ ಮಾಡ್ತಾಯಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿದ್ರೆ ಅದು ಏನೂ ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅರಿವಿನೇ ಇಲ್ಲ. ಒಂದು ದೊಡ್ಡ ಕಂಪ್ನಿ ನಿರ್ಮಾಣ ಮಾಡ್ತಾಯಿದೆ ತನ್ನ 2ನೇ ಘಟಕ, ಈ ಒಂದು ಕಟ್ಟಡ ಪರವಾನಗಿ ತೊಗೊಳ್ಬೇಕು, ಯಂತ್ರೋಪಕರಣ ಸ್ಥಾಪನೆ ಪರವಾನಗಿಯಿಂದ ಪಂಚಾಯತಿಯಿಂದ ತೊಗೊಳ್ಬೇಕಂಬೋದು ಅರಿವು ಜ್ಞಾನ ಸುಧಾಕೆ ಇರೋದಿಲ್ಲ. ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಗೊತ್ತಾಗ್ತಾ ಇಲ್ಲ. ಕಂಪ್ನಿ ಇಂಥ ದೊಡ್ಡ ಪ್ರಮಾಣದ ಕಂಪ್ನಿಗೆ ಪರವಾನಗಿ ಪಡಿಬೇಕು, ಲೈಸೆನ್ಸ್ ಪಡಿಬೇಕು, ಆದರೆ ಯಾವುದೂ ಲೈಸೆನ್ಸ್ ಇಲ್ಲ, ಪರವಾನಗಿ ಇಲ್ಲ, ಯಾವುದು ಆಸ್ತಿ ತೆರಿಗೆ ಸಂದಾಯ ಇಲ್ಲ. ಎಲ್ಲ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದ್ರ ಹಿಂದೆ ಯಾರೇ ಇದ್ದಾರೆ ಯಾರಿಲ್ಲ ಇದೆಲ್ಲ ತನಿಖೆ ಆಗಬೇಕು. ಇದು ಮುಂದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಾಯಿದೆ. ಎಲ್ಲ ಕಲಬುರಗಿ ಇದು ಒಂದೇ ಅಂತಲ್ಲ, ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪ್ನಿಗಳ ಕುರಿತು ಸೇಡಂ ತಾಲೂಕು, ಚಿಂಚೋಳಿ ತಾಲೂಕು, ಚಿತ್ತಾಪುರ ತಾಲೂಕಿನಲ್ಲಿ ಎಲ್ಲ ಸಿಮೆಂಟ್ ಕಂಪ್ನಿಗಳ ಕುರಿತು ಯಾವುದೂ ಕಂಪ್ನಿಗಳು ಪಾಲನೆ ಮಾಡ್ತಾಯಿಲ್ಲ, ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಹೀಗಾಗಿ ಇದರ ಅವಶ್ಯಕತೆ ಇಲ್ಲ. ಯಾವುದು ಉದ್ಯೋಗ ಕೊಡ್ತಾಯಿಲ್ಲ, ಯಾವುದು ಅಭಿವೃದ್ಧಿ ಮಾಡ್ತಾಯಿಲ್ಲ, ಯಾವುದು CSR ಚಟುವಟಿಕೆ ಇಲ್ಲ,
ಹೀಗಾಗಿ ಕೆಲವು ಜನರು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಕಂಪ್ನಿಗಳು ಆಟ ಆಡ್ತಾ ಇದ್ದಾವೆ. ಜನಸಾಮಾನ್ಯರು ಸತ್ತು ಹೊಡಿತಾ ಇದ್ದಾರೆ. ಲೇಬರ್ಗಳು ಹೆಂಗೆ ಸಿಕ್ಕಂಗೆ ಸಾಯ್ತಾ ಇದ್ದಾರೆ. ಕಂಪ್ನಿಯಲ್ಲಿ ಯಾವುದೂ ಸೇಫ್ಟಿ ಇಲ್ಲ. ಇವು ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆದವರು ಅಂತವ್ರು ಕಣ್ಮುಚ್ಚಿ ಕುಂತಿದ್ದಾರೆ. ಹೀಗಾಗಿ ವಿಸ್ತಾರವಾಗಿ ತಮ್ಮ ಹತ್ರ ನಾನು ವಿಡಿಯೋ ಮಾಡಿ ತಿಳಿಸ್ತಾ ಹೋಗ್ತೀನಿ, ಯಾವ ರೀತಿ ನಾನು ಹೋರಾಟ ಮಾಡೀನಿ ಮತ್ತು ಮುಂದೆ ಯಾವ ರೀತಿ ಹೋರಾಟ ಇರುತ್ತದೆ. ಇದೆಲ್ಲ ಅನೇಕ ಪತ್ರಿಕೆಯಲ್ಲಿ ಬಂದಿದೆ. ಇದೆಲ್ಲ ಕಂಪ್ನಿ ಇಲ್ಲಿಗಲ್ ಅಂತ, ಆದರೆ ಇನ್ನವರೆಗೂ ಯಾರೂ ಆ್ಯಕ್ಷನ್ ತೊಂದಿಲ್ಲ. ಅನೇಕ ಹೋರಾಟಗಾರರು, ಅನೇಕ ಇಲ್ಲಿ ಸೇಡಂ ತಾಲೂಕಿನಲ್ಲಿ ಅನೇಕ ಹೋರಾಟಗಾರರು ಅದ್ರ ಕುರಿತು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಸಾಕಷ್ಟು ದಾಖಲೆಗಳು ನನ್ನ ಹತ್ರ ಇವೆ. ಯಾವ ರೀತಿ ಸರ್ಕಾರಿ ಜಮೀನು ಕಬಳಿಕೆ ಮಾಡ್ಕೊಳ್ತಾ ಇದ್ದಾರೆ, ಸರ್ಕಾರಿ ಜಮೀನುಗಳು ಯಾವ ರೀತಿ ಅಲ್ಪ ಮೊತ್ತಕ್ಕೆ ಪಡೆದುಕೊಂಡು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾ ಇದ್ದಾರೆ. ಇವೆಲ್ಲ ನಾನು ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ನಾನು ಹಲವು ವಿಡಿಯೋಗಳ ಮುಖಾಂತರ ಅನೇಕ ದಾಖಲೆಗಳು ಇವೆ. ಇದ್ರ ಕುರಿತು ನಾನು ಇಷ್ಟೇ ವಿಡಿಯೋ ಮಾಡಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯಲ್ಲಿ ಆಗಲಿ ಅಥವಾ ಕರ್ನಾಟಕದಲ್ಲೇ ಆಗಲಿ ಹೋರಾಟಗಾರರು ಈ ಕಡೆ ಬರಬೇಕು. ಇಂತಿಂಥ ಬೃಹತ್ ಪ್ರಮಾಣದ ಕಟ್ಟಡಗಳು ನಿರ್ಮಾಣ ಆಗ್ತಿದ್ದಾವೆ, ಇಂತಿಂಥ ಬೃಹತ್ ಪ್ರಮಾಣದ ಯಂತ್ರೋಪಸ್ಥಾಪನೆ ಮಾಡ್ತಿದ್ದಾರೆ ಕಂಪ್ನಿಗಳು. ಯಾವುದೇ ಕಾನೂನು ಪಾಲನೆ ಮಾಡ್ತಾಯಿಲ್ಲ. ಸರ್ಕಾರಿ ನೌಕರರುಗಳು ಪಾಲನೆ ಮಾಡ್ತಾಯಿಲ್ಲ, ಶಾಸಕರುಗಳು ಪಾಲನೆ ಮಾಡ್ತಾಯಿಲ್ಲ. ಇಂಥ ಬೃಹತ್ ಪ್ರಮಾಣದ ಕಟ್ಟಡಗಳು ಯಂತ್ರೋಪಸ್ಥಾಪನೆ ನಡೀತಾ ಇದ್ದರೂ ಕಣ್ಮುಚ್ಚಿ ಕುಳಿತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟರು ವಕೀಲರಾಗಲಿ ಅಥವಾ ಸಾಮಾಜಿಕ ಹೋರಾಟಗಾರರಾಗಲಿ ಅಥವಾ RTI ಕಾರ್ಯಕರ್ತರಾಗಲಿ ತಾವು ಕೇಳಿದ್ರೆ ನಾನು ದಾಖಲೆಗಳು ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ನಂದು ಎಷ್ಟು ಹೋರಾಟ ಇದೆ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಮುಂದೆ ಬೇಕಾದಲ್ಲೇ ತಮಗೂ ದಾಖಲೆಗಳು ಬೇಕಾದ ದಾಖಲೆಗಳು ಕೂಡ ಕೊಡ್ತೀನಿ ನಾನು. ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದರೆ, ಮುಂದೆ ಈ ಹೋರಾಟನ ಮುಂದೆ ತೊಗೊಂಡು ಹೋಗೋರು ಇದ್ದರೆ ತಮಗೆ ನಾನು ಎಲ್ಲ ದಾಖಲೆಗಳು ಕೊಡ್ಲಿಕ್ಕೆ ತಯಾರಿದ್ದೀನಿ ನಾನು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು, ಒಟ್ಟಾಗಿ ಹೋರಾಟ ಮಾಡಬೇಕು. ಇಂಥ ಬಂಡವಾಳಶಾಹಿಗಳ ವಿರುದ್ಧ ಹೋರಾಡಬೇಕಾದ್ರೆ ಕೆಟ್ಟವರು ಜಲ್ದಿ ಒಂದಾಗ್ತಾರೆ, ಒಳ್ಳೆಯವ್ರು ಜಲ್ದಿ ಒಂದಾಗಲ್ಲ. ಹೀಗಾಗಿ ಒಳ್ಳೆಯವರು ಎಲ್ಲರೂ ಒಂದಾಗಿ ಸೇರಬೇಕು, ಹೋರಾಟಗಾರರು ಸೇರಬೇಕು. ತಮಗೆ ಯಾವ ದಾಖಲೆಗಳು ಬೇಕು, ನನ್ನ ಹತ್ರ ಎಷ್ಟು ದಾಖಲೆಗಳಿವೆ, ನಾನೆಲ್ಲ ದಾಖಲೆಗಳು ಕೊಡ್ತೀನಿ ನಾನು. ಇದು ಒಂದೇ ಕಂಪ್ನಿ ಅಂತಲ್ಲ, ಎಲ್ಲ ಸಿಮೆಂಟ್ ಕಂಪ್ನಿಗಳದ್ದು ಎಲ್ಲ ದಾಖಲೆಗಳಿವೆ. ಯಾವುದೂ ಕಂಪ್ನಿಗಳು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಕಡ್ಡಾಯವಾಗಿ NA ಮಾಡ್ಕೊಳ್ಳಲೇಬೇಕು. ಅಥವಾ NA ಮಾಡ್ಕೊಳ್ಳಿಲ್ಲ ಅಂದ್ರೆ ಅವೆಲ್ಲ ಅಂಥ ಅಕ್ರಮ ಕಟ್ಟಡಗಳಾಗ್ತವೆ. ಅದು ಒಡೆದು ಹಾಕ್ಲಿಕ್ಕೆ ಅದೆಲ್ಲ ಕಾನೂನಲ್ಲಿ ಪ್ರಾವಿಷನ್ ಇದೆ. ಆದರೆ ಇದು ಸಾರ್ವಜನಿಕ ಹಿತಾಸಕ್ತಿ ಅಂತ ಪರಿಗಣಿಸಬೇಕು. ಇದು ಏನೋ ಕಂಪ್ನಿಗಳು ಬರ್ತಾವ, ಉದ್ಯೋಗ ಸಿಗ್ತಾವ, ಸುತ್ತಮುತ್ತ 10 ಹಳ್ಳಿ ಉದ್ಧಾರ ಆಗ್ತಾವೆ, ರಸ್ತೆಗಳು ನಿರ್ಮಾಣ ಆಗ್ತಾವೆ, ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಾರೆ, ಶಾಲಾ ಕಾಲೇಜುಗಳು ಮಾಡ್ತಾರೆ ಅಂತಂದರೆ ಯಾವುದೂ ಮಾಡೋದಿಲ್ಲ. ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಮಾಡ್ತಾರೆ, ಉಳಿದವ್ರಿಗೆ ಯಾರಿಗೆ ಮಾಡೋದಿಲ್ಲ. ಅವ್ರು ಅವ್ರು ಏನಾಗ್ತಾರೆ ಅಂದ್ರೆ ಕಂಪ್ನಿ ಏಜೆಂಟು ಮತ್ತು ದಲಾಲರಿಗೆ ಮಾತ್ರ ಮಾಡ್ತಾರೆ. ಉಳಿದವರೆಲ್ಲ ರೈತರು, ಕಾರ್ಮಿಕರು, ಸಾರ್ವಜನಿಕರು ಎಲ್ಲರೂ ಸತ್ತು ಹೋಗ್ತಾಯಿದ್ದಾರೆ. ಇದ್ರದ್ದು ಪೊಲ್ಯೂಷನ್ನಿಂದ, ಇವ್ರದ್ದು ಕಾನೂನು ಬಾಹಿರ ಚಟುವಟಿಕೆಯಿಂದ ಮತ್ತು ಇವರು ಎಲ್ಲ ಅಧಿಕಾರಿಗಳು ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ ಬಂಡವಾಳಶಾಹಿಗಳು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋದಿದೆ. ಇದಕ್ಕೆ ಸಂಬಂಧಪಟ್ಟವರು ಎಲ್ಲ ಕಲಬುರಗಿ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಹೋರಾಟಗಾರರು ನನ್ನ ವಿನಂತಿ, ತಮಗೆ ಬೇಕಾದಲ್ಲಿ ನಾನು ಎಲ್ಲ ದಾಖಲೆಗಳು ಕೊಡ್ತೀನಿ, ಹೋರಾಟ ಮಾಡೋಣ. ಯಾವುದೇ ಇಲ್ಲಿ ಸಿಮೆಂಟ್ ಕಂಪ್ನಿಗಳು ಆಸ್ತಿ ತೆರಿಗೆ, ವೈಜ್ಞಾನಿಕವಾಗಿ ಆಸ್ತಿ ತೆರಿಗೆ ಸಂದೇಹ ಮಾಡ್ತಾಯಿಲ್ಲ. ದೊಡ್ಡ ಪ್ರಮಾಣದ ಹೋರಾಟದ ಅವಶ್ಯಕತೆ ಇದೆ. ಹೀಗಾಗಿ ನಾನು ನೆಕ್ಸ್ಟು ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾನು ಇನ್ನೊಂದೆರಡು ವಿಡಿಯೋ ಮಾಡಿ ನಾನು ಕಂಪ್ನಿಯ ಸಮಗ್ರ ಚಿತ್ರಣ ತಮ್ಮ ಹತ್ರ ಇಡ್ತೀನಿ. ನಾನು ಶ್ರೀ ಸಿಮೆಂಟ್ ಕಂಪ್ನಿ ಯಾವ ರೀತಿ ಮೋಸ ವಂಚನೆ ಮಾಡ್ತಾಯಿದೆ ಮತ್ತು ಇದಕ್ಕೆ ಯಾವ ರೀತಿ ನಾನು ಹೋರಾಟ ಮಾಡ್ತಾ ಬಂದಿದ್ದೀನಿ. ಹೀಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಸಮಗ್ರ ಚಿತ್ರಣ ತಮ್ಮ ಹತ್ರ ಇಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.